ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಭಾಗ್ಯ ಮದುವೆಗೆ ಒಪ್ಪಿದ್ದಾಳೆ, ಆದರೆ ಅವಳಿಗೆ ಒಂದು ಸ್ವಲ್ಪ ಕೂಡ ಮದುವೆ ಮನಸ್ಸಿಲ್ಲ. ಯಾರಿಗಾದರೂ ಇಲ್ಲಿ ಈ ಸೀರಿಯಲನ್ನು ನೋಡುವಂತಹ ವೀಕ್ಷಕರಾಗಿರ್ಬೋದು, ಯಾರಿಗೆ ಕೂಡ ಈಗ ತಾಂಡವನನ್ನು ಭಾಗ್ಯ ಮದುವೆ ಆಗಲಿ ಅಂದರೆ ಯಾರೂ ಒಪ್ತಾ ಇಲ್ಲ. ಹಳೆ ಸಂಪ್ರದಾಯ, ಗಂಡನ ಪಾದವೇ ಗತಿ ಅಂತ ಹೇಳಿ ಸುನಂದ ಅಂತ ಅವ್ರು ಇದ್ದಾರಲ್ಲ, ಈಗ ಭಾಗ್ಯನ ಅಮ್ಮ, ಅವಳಿಗೆ ಸುನಂದ ಅವರಿಗೆ ಅವರು ಹಳೆ ಸಂಪ್ರದಾಯದವರು. ಗಂಡನೇ ದೇವರು, ಗಂಡ ಏನು ಮಾಡಿದ್ರು ಸರಿ, ಗಂಡ ತಪ್ಪು ಮಾಡಿದರೆ ಕೂಡ ಅದು ಸರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಗಂಡ ಮತ್ತು ಅವ್ರು ನಂಬಿದ್ದಾರೆ. ಅದಕ್ಕಿಂತ ಅವರು ಹಳೆ ಕಾಲದವರು ಅಂತ ಅನ್ನೋದಕ್ಕಿಂತ ಹೆಚ್ಚಿಗೆ ಈಗ ತನ್ವಿ ಮತ್ತು ಸುನಂದ ತನ್ನ ಅಪ್ಪ ಒಳ್ಳೆಯವರಾಗಿ ಬದಲಾಗಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ಅವರು ಒಪ್ಪಿದ್ದಾರೆ ಅಷ್ಟೇ ಹೊರತು ತಾಂಡವನ ಎಲ್ಲ ತಪ್ಪುಗಳನ್ನು ಅವರು ಕ್ಷಮಿಸಿದ್ದಾರೆ ಅಂತಲ್ಲ. ಆದರೆ ಅವನ ತಪ್ಪನ್ನು ಒಪ್ಪಿದ್ದಾನೆ, ಪಶ್ಚಾತ್ತಾಪ ಪಟ್ಟಿದ್ದಾನೆ. ಆದ ಕಾರಣ ಅವನನ್ನೇ ಪುನಃ ಮಕ್ಕಳಿಗೂ ಕೂಡ ಅಪ್ಪ ಸಿಕ್ಕಿದಾಗೆ ಆಗ್ತದೆ ಅಂತ ಹೇಳಿ ಮದುವೆಗೆ ಒಪ್ಪಿದ್ದಾರೆ. ಆದರೆ ಇಲ್ಲಿ ಭಾಗ್ಯನಿಗೆ ಗೊತ್ತು ನಮ್ಮ ತಾಂಡವನ ಕಪಟ ಬುದ್ಧಿ ಹೇಗೆ, ಇವನು ನಾಟಕ ಆಡ್ತಾನೆ ಅನ್ನೋದು ಭಾಗ್ಯನಿಗೆ ಗೊತ್ತು. ಹಾಗೆ ಕುಸುಮನಿಗೆ ಕೂಡ ತನ್ನ ಮಗ ಸರಿ ಇಲ್ಲ, ಅವನು ಕಪಟ ನಾಟಕ ಮಾಡ್ತಾ ಇದ್ದಾನೆ ಅನ್ನೋದು ತನ್ನ ಸ್ವಂತ ತಾಯಿಗೆ ಕೂಡ ಗೊತ್ತಿದೆ. ಇಲ್ಲಿ ಅರಿವಾಗ್ತಿದೆ, ತನ್ನ ಮಗನ ಕಪಟ ಸತ್ಯ ಗೊತ್ತಾಗ್ತಿದೆ. ಹಾಗೆ ಇಲ್ಲಿ ಇವರಿಗೆ ಕೂಡ, ಕಾಮತ್ತವ್ರಿಗೆ ಕೂಡ ಗೊತ್ತು ತಾಂಡವ್ ದೊಡ್ಡ ಮನೆ ಹಾಳ, ಅವನು ಒಳ್ಳೆಯವನಲ್ಲ ಅನ್ನೋದು ಕಾಮತ್ತವ್ರಿಗೆ ಕೂಡ ಗೊತ್ತಿದೆ. ಹಾಗಾಗಿ ಇಲ್ಲಿ ಎಲ್ಲ ಒಂದು ಪ್ಲ್ಯಾನ್ ಥರ ಈಗ ಭಾಗ್ಯ ಮದುವೆಗೆ ಒಪ್ಪಿಕೊಂಡಿದ್ದಾಳೆ. ಮದುವೆಗೆ ಒಪ್ಪಿಕೊಂಡಿಲ್ಲ ಅಂದರೆ ಮೇಜರ್ ಸರ್ಜರಿ ಆಗಿದೆ ಧರ್ಮರಾಯರಿಗೆ, ಮಾವನಿಗೆ. ಇದರಿಂದಾಗಿ ಆಘಾತಕ್ಕೊಳಗಟ್ರೆ ಅವರಿಗೇನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳೋದಕ್ಕೆ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಬಂದಿದ್ದಾಳೆ ಭಾಗ್ಯ. ಅದರಂತೆ ಇಲ್ಲಿ ಧರ್ಮರಾಯರು ಮನೆಗೆ ಬಂದಿದ್ದಾರೆ. 2 ದಿನದಲ್ಲಿ ಮದುವೆ ಆಗಬೇಕು, ನನಗೆ ಮೇಜರ್ ಸರ್ಜರಿ ಆಗಿದೆ, ನಾನು ಯಾವಾಗ ಸಾಯ್ತೇನೋ ಅಂತ ಗೊತ್ತಿಲ್ಲ ಅಂತ ಹೇಳುವಾಗ ಆಯಿತು ಅಂತೇಳಿ ಮದುವೆ ತಯಾರಿಗೆ ಸಹ ಕೊಡ್ತಾಳೆ. ತಾಂಡವ್ರಿಗೆ ನಂಬಲಿಕ್ಕೆ ಆಗೋದಿಲ್ಲ ಈ ಒಂದು ಸತ್ಯವನ್ನು. ಭಾಗ್ಯ ಒಪ್ಪಿಕೊಂಡ್ಲು. ಹಳ್ಳಕ್ಕೆ ಬಿತ್ತು ಕುರಿ ಅಂತ ಹೇಳಿ ಸಂತೋಷ ಪಡ್ತಾ ಇರ್ತಾನೆ. ವಿಕೃತವಾಗಿ ಮುಖವನ್ನು ಮಾಡ್ತಾ ಇರ್ತಾನೆ ತಾಂಡವ್. ಅವನು ನಾಟಕ ಮಾಡ್ತಾ ಇರ್ತಾನೆ, ತಾನು ಒಳ್ಳೆಯವನಾಗಿದ್ದೇನೆ ಅನ್ನೋ ಥರ ಭಾಗ್ಯನನ್ನು, ಮನೆಯವರನ್ನು, ಎಲ್ಲರನ್ನು, ತನ್ನ ಮಕ್ಕಳನ್ನು ಅಂದರೆ ಅದರಲ್ಲಿಯೂ ತನ್ವಿಯನ್ನು ದಾಳವಾಗಿ ಬಳಸಿಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾನೆ. ಅದರ ಜೊತೆಗೆ ತನ್ನ ಹೆಂಡತಿಯಲ್ಲಿ ಬಸರಿಯಾಗಿ ಇದ್ದಾಳೆ ಶ್ರೇಷ್ಠ, ಅವಳಿಗೂ ಮೋಸ ಮಾಡ್ತಾ ಇದ್ದಾನೆ. ಇತ್ತ ಕಡೆ ಮದುವೆ ಆಗುವ ಯೋಚನೆಯಲ್ಲಿದ್ದಾರೆ. ಇಷ್ಟು ಎಮ್ಮೆ ಭಾಗ್ಯ ದಡ್ಡಿ ಅಂತ ಹೇಳಿ ಬೈಯುತ್ತಿರುವಂತಹ ತಾಂಡವ್ ಈಗ ಭಾಗ್ಯನನ್ನೇ ಮದುವೆ ಆದರೆ ಅಲ್ಲಿ ಶ್ರೇಷ್ಠ ಒಪ್ಪಿಕೊಳ್ತಾಳ. ಶ್ರೇಷ್ಠ ಬಸ್ರಿ ಬೇರೆ, ಅವಳು ಒಪ್ಪಿಕೊಳ್ತಾಳ. ಈಗ ಭಾಗ್ಯನ ಪ್ಲ್ಯಾನ್ ಇದ್ವಿ, ಇಲ್ಲಿ ಶ್ರೇಷ್ಠನನ್ನು ಮದುವೆಗೆ ಕರಿಬೇಕು. ಮರುದಿವಸದಿಂದ ಮದುವೆ ತಯಾರಿಗಳೆಲ್ಲ ನಡೀತಾ ಇರ್ತದೆ. ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಜೀವನದಲ್ಲಿ, ಈಗೆಲ್ಲ ಸರಿಯಾಗಿ ಪುನಃ ಮಾಂಗಲ್ಯ ಆಗ್ತಾ ಇದೆ. ಹಾಗಾಗಿ ನನ್ನನ್ನು ಯಾರೆಲ್ಲ ದ್ವೇಷ ಮಾಡಿದ್ದಾರೆ, ನನ್ನನ್ನು ಯಾರೆಲ್ಲ ನನಗೆ ತೊಂದರೆ ಕೊಟ್ಟಿದ್ದಾರೆ, ಅವರನ್ನೆಲ್ಲ ನಾನು ಮದುವೆಗೆ ಕರಿಬೇಕು. ಕನ್ನಿಕಾ ಮತ್ತು ಇನ್ನು ಕೆಲವರೆಲ್ಲ ಇದ್ದಾರೆ, ಅವರನ್ನೆಲ್ಲ ಕರಿಬೇಕು ಅಂತ ಹೇಳಿ ನಮ್ಮ ಭಾಗ್ಯ ಪಟ್ಟಿ ಮಾಡ್ತಾ ಇರ್ತಾಳೆ. ಅದರಲ್ಲಿ ಶ್ರೇಷ್ಠ ಕೂಡ ಒಬ್ಬಳು, ಅವಳನ್ನು ಕೂಡ ಕರಿಬೇಕು. ಅವಳಿಗೆ ಕೂಡ ಗೊತ್ತಾಗಬೇಕು, ಬೇರೆಯವರಿಗೆ ತೊಂದರೆ ಕೊಟ್ಟರೆ ಕೊನೆಗೆ ತನಗೇ ತೊಂದರೆ ಆಗ್ತದೆ ಅನ್ನೋದು ಅವಳಿಗೆ ಕೂಡ ಗೊತ್ತಾಗಬೇಕು. ಶ್ರೇಷ್ಠನನ್ನು ಕರಿಬೇಕು ಅಂತೇಳಿ ಲಿಸ್ಟಲ್ಲಿ ಶ್ರೇಷ್ಠನ ಹೆಸರು ಕೂಡ ಬರಿತಾ ಇರ್ತಾಳೆ ಭಾಗ್ಯ. ಆಗ ಇದನ್ನು ನೋಡಿದಂತಹ ತಾಂಡವಿಗೆ ಟೆನ್ಷನ್ ಆಗ್ತದೆ. ಶ್ರೇಷ್ಠ ಇಲ್ಲಿಗೆ ಬಂದರೆ ಗಲಾಟೆ ಮಾಡದೇ ಇರ್ತಾಳ, ನಾನು ಭಾಗ್ಯನನ್ನು ಮದುವೆ ಆದರೆ ಹೇಗೆ? ಅವಳಿಗೆ ಗೊತ್ತಿದೆ, ಎಲ್ಲನೂ ಗೊತ್ತಿದೆ ಶ್ರೇಷ್ಠಗೆ. ಇಲ್ಲಿ ಇವನು ನಾಟಕ ಮಾಡ್ತಾ ಇದ್ದಾನೆ, ನಿಜವಾಗಿ ಭಾಗ್ಯನ ಮೇಲೆ ಅವನಿಗೆ ಪ್ರೀತಿ ಇಲ್ಲ. ಭಾಗ್ಯನ ಮೇಲೆ ದ್ವೇಷ ತೀರಿಸಿಕೊಳ್ಳಿಕ್ಕೆ, ತನ್ನ ದ್ವೇಷವನ್ನು ಸೇಡನ್ನು ತೀರಿಸಿಕೊಳ್ಳಿಕ್ಕೆ, ಸುಮ್ಮನೆ ವಿನಾಕಾರಣ ಭಾಗ್ಯನ ಮೇಲೆ ದ್ವೇಷ ತೀರಿಸಿಕೊಳ್ಳಿಕ್ಕೆ ಬರ್ತಾ ಇದ್ದಾನೆ ತಾಂಡವ್. ಅವನೊಬ್ಬ ವಿಕೃತ ಮನುಷ್ಯ, ಸ್ಯಾಡಿಸ್ಟ್ ಪರ್ಸನ್ ಅನ್ನೋದು ಶ್ರೇಷ್ಠನಿಗೆ ಗೊತ್ತು. ಆದರೆ ಹಾಗೆ ಭಾಗ್ಯನಿಗೂ ಗೊತ್ತು. ಅವನ ಒಂದು ಕಪಟ ರೂಪವನ್ನು ಹೊರಗೆ ತರಲಿಕ್ಕೆ ಇಲ್ಲಿ ಭಾಗ್ಯ ಪರಿಶ್ರಮ ಪಡ್ತಾ ಇದ್ದಾಳೆ. ಹೇಗೆ ಅವನ ಕಪಟ ರೂಪ ಹೊರಗೆ ಬರುತ್ತಾ? ಶ್ರೇಷ್ಠ ಮದುವೆಗೆ ಬರ್ತಾಳ, ಶ್ರೇಷ್ಠನ ಮೂಲಕವೇ ತಾಂಡವನ ಕಪಟ ಮುಖವನ್ನು ಹೊರಗೆ ತರ್ತಾಳ ಭಾಗ್ಯ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ ಫ್ರೆಂಡ್ಸ್. ಇಲ್ಲಿ ಆದಿಗೆ ಕೂಡ ಗೊತ್ತಾಗ್ತಿದೆ ಮದುವೆ ಇಷ್ಟ ಇಲ್ಲ ಭಾಗ್ಯನಿಗೆ ಅನ್ನೋದು ಆದಿಗೆ ಕೂಡ ಗೊತ್ತಾಗ್ತಿದೆ. ಮುಂದೆ ಭಾಗ್ಯ ಮತ್ತು ಆದಿ ಸೇರಿಕೊಂಡು ಏನಾದರೂ ಪ್ಲ್ಯಾನ್ ಮಾಡ್ತಾರಾ ಅಥವಾ ಯಾವ ರೀತಿ ಕತೆ ಟ್ವಿಸ್ಟ್ ಆಗ್ತದೆ ಅನ್ನೋದನ್ನು ನಾವು ಮುಂದೆ ಕಾದು ನೋಡಬೇಕಾಗಿದೆ. ಈ ಸಂಚಿಕೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.